ಪ್ರಾಥಮಿಕ ಕನ್ನಡ ಶಾಲೆ, ಅಶೋಕ್ ನಗರ್, ಖಡಕ್ವಾಡ. ನಾನು ಆಯ್ಕೆ ಮಾಡಿರುವ ಕಥೆ ಹೆಸರು ಒಗ್ಗಟ್ಟಿನಲ್ಲಿ ಬಲವಿದೆ. ಹಿಂದೊಂದು ಕಾಲದಲ್ಲಿ ಒಂದು ಆ ಊರಿನಲ್ಲಿ ಒಬ್ಬ ಬಡ ರೈತನಿದ್ದನು. ಅವನಿಗೆ 3 ಜನ ಮಕ್ಕಳಿದ್ದರು. ಆ 3 ಗಂಡು ಮಕ್ಕಳು ದಿನಾಲೂ ಜಗಳವಾಡುತ್ತಿದ್ದರು. ಅವರ ಅಪ್ಪ ಎಷ್ಟು ಬಾರಿ ತಿಳಿಸಿ ಹೇಳಿದರು, ಅವರ ಮಾತನ್ನೇ ಕೇಳುತ್ತಲಿರಲಿಲ್ಲ. ಆವಾಗ ಅವರ ಅಪ್ಪ ಹೇಳಿದರು, ಇವರನ್ನು ಹೀಗೆ ಬಿಟ್ಟರೆ ಜೀವನ ಪರ್ಯಂತ ಜಗಳವಾಡುತ್ತಾರೆ ಎಂದು ಹೇಳಿದರು. ಆವಾಗ ಅವರ ಅಪ್ಪ ಉಪಾಯ ಯೋಚಿಸಿದರು. ಆವಾಗ ಒಂದು ಉಪಾಯ ಹೊಳೆಯಿತು. ಆ 3 ಗಂಡು ಮಕ್ಕಳನ್ನು ಕರೆದರು. ಆವಾಗ ಹೇಳಿದರು, ಮಕ್ಕಳೇ, ನೀವು ನನ್ನ ಒಂದು ಕೆಲಸ ಮಾಡಿಕೊಡ್ತೀರಾ ಎಂದು ಕೇಳಿದರು. ಆವಾಗ ಮಕ್ಕಳು ಹೇಳಿದರು, ಹೌದು ಅಪ್ಪ, ನಾವು ನಿಮ್ಮ ಎಲ್ಲ ಕೆಲಸಗಳನ್ನು ಮಾಡಿಕೊಡುತ್ತೇವೆ ಎಂದು ಹೇಳಿದರು. ಆವಾಗ ಅಪ್ಪ ಹೇಳಿದರು, ನನಗೊಂದು ಕೆಲವೊಂದಿಷ್ಟು ಕಟ್ಟಿಗೆಗಳು ಬೇಕಿತ್ತು ಎಂದು ಹೇಳಿದರು. ಆವಾಗ ಮಕ್ಕಳು ಸ್ವಲ್ಪ ದೂರ ಹೋಗಿ ಚಿಕ್ಕ ಚಿಕ್ಕ 3 ಕಟ್ಟಿಗೆಗಳನ್ನು ತಂದರು. ಆವಾಗ ಅವರ ಅಪ್ಪ ಆ 3 ಕಟ್ಟಿಗೆಯನ್ನು ಕಟ್ಟಿ ಮೊದಲನೇ ಮಗನ ಹತ್ತಿರ ಹೋದರು. ಮೊದಲನೇ ಮಗನನ್ನು ಕೇಳಿದರು, ಮಗನೇ, ನಿನ್ನನ್ನು ಒಂದು ಕೆಲಸ ಮಾಡಿಕೊಡ್ತೀಯಾ ಎಂದು ಕೇಳಿದನು. ಮಗ ಹೇಳಿದನು, ಹೌದು ಅಪ್ಪ, ನಾನು ನಿನ್ನ ಎಲ್ಲ ಕೆಲಸಗಳನ್ನು ಮಾಡಿಕೊಡುತ್ತೇನೆ ಎಂದು ಹೇಳಿದನು. ಆವಾಗ ಅಪ್ಪ ಕೇಳಿದರು, ನಾನು ನಿನ್ನ ಶಕ್ತಿಯನ್ನು ನೋಡಲು ಬಯಸುತ್ತೇನೆ. ನೀನು ಈ 3 ಕಟ್ಟಿಗೆಗಳನ್ನು ಮುರಿಯಬಲ್ಲೇನು ಎಂದು ಕೇಳಿದನು. ಆವಾಗ ಮಗ ಹೇಳಿದನು, ಹೌದು ಅಪ್ಪ, ನಾನು ಈ 3 ಕಟ್ಟಿಗೆಗಳನ್ನು ಮುರಿಯಬಲ್ಲೇನು ಎಂದು ಹೇಳಿದನು. ಆವಾಗ ಅಪ್ಪ ಮನಸ್ಸಲ್ಲೇ ನಗಿಸುತ್ತಿದ್ದನು. ಆವಾಗ ಆ 3 ಕಟ್ಟಿಗೆಗಳನ್ನು ಮುರಿಯಲು ಬಯಸಿದಾಗ ಅದು ಸಾಧ್ಯವಾಗಲಿಲ್ಲ. ಆವಾಗ ಬೇಸರದಿಂದ ಅಪ್ಪನ ಹತ್ತಿರ ಹೋಗಿ, ಅಪ್ಪ, ನನ್ನ ಕೈಯಲ್ಲಿ ಸಾಧ್ಯವಿಲ್ಲ ಎಂದು 3 ಕಟ್ಟಿಗೆಗಳನ್ನು ಕೊಟ್ಟು ಹೋದನು. ಆವಾಗ ಅಪ್ಪ 2ನೇ ಮಗನ ಹತ್ತಿರ ಹೋದನು. 2ನೇ ಮಗನನ್ನು ಕೇಳಿದನು, ಮಗನೇ, ನೀನು ಕೆಲಸ ಮಾಡಿಕೊಡುತ್ತೀಯಾ ಎಂದು ಕೇಳಿದನು. ಆವಾಗ ಮಗ ಹೇಳಿದನು, ಹೌದು ಅಪ್ಪ, ನಾನು ನಿಮ್ಮ ಎಲ್ಲ ಕೆಲಸಗಳನ್ನು ಮಾಡಿಕೊಡುತ್ತೇನೆ ಎಂದು ಹೇಳಿದನು. ಆವಾಗ ಅಪ್ಪ ಕೇಳಿದನು, ನಾನು ನಿನ್ನ ಶಕ್ತಿಯನ್ನು ನೋಡಲು ಬಯಸುತ್ತೇನೆ. ನೀನು ಈ 3 ಕಟ್ಟಿಗೆಗಳು ಮುರಿಯಬಲ್ಲೇನು ಎಂದು ಕೇಳಿದನು. ಆವಾಗ ಮಗ ಹೇಳಿದನು, ಹೌದು ಅಪ್ಪ, ನಾನು ಈ 3 ಕಟ್ಟಿಗೆಗಳನ್ನು ಒಂದೇ ಕೈಯಲ್ಲಿ ಮುರಿಯಬಲ್ಲೇನು ಎಂದು ಹೇಳಿದನು. ಆವಾಗ ಅಪ್ಪ ಮನಸ್ಸಿನಲ್ಲೇ ನಗುತ್ತಿದ್ದನು. ಆ 3 ಕಟ್ಟಿಗೆಗಳನ್ನು ಮುರಿಯಲು ಬಯಸಿದಾಗ ಅದು ಸಾಧ್ಯವಾಗಲಿಲ್ಲ. ಆವಾಗ ಅಪ್ಪನ ಹತ್ತಿರ ಬೇಸರದಿಂದ ಹೋಗಿ, ಅಪ್ಪ, ನನ್ನ ಕೈಯಲ್ಲಿ ಸಾಧ್ಯವಿಲ್ಲ ಎಂದು 3 ಕಟ್ಟಿಗೆಗಳನ್ನು ಕೊಟ್ಟು ಹೋದನು. ಆವಾಗ ಅಪ್ಪ 3ನೇ ಮಗನ ಹತ್ತಿರ ಹೋದನು. 3ನೇ ಮಗನನ್ನು ಕೇಳಿದನು, ಮಗನೇ, ನೀನು